Class 6 English Unit 1 Trees. Activity 1 Listening. Next Activity 2. Activity 1 ಅಲ್ಲಿ ಪೊಯಮ್ ಇದೆ. ನೆಕ್ಸ್ಟ್ ಆಕ್ಟಿವಿಟಿ 2 ಅಲ್ಲಿ ನಿಮಗೊಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ನಿಮಗೆ ಇಲ್ಲಿ ಟ್ರೀ ಬಗ್ಗೆ ಬರೀಬೇಕು. ಇಲ್ಲಿ ಮ್ಯಾಂಗೋ ಟ್ರೀ ಮತ್ತು ಅದರ ಮೇನ್ ಪಾರ್ಟ್ಸ್ ಯಾವುದು, ಹಾಗೆ ಅದರ ಒಂದು ಫಂಕ್ಷನ್ಸ್ ಏನು, ಕಾರ್ಯಗಳೇನು. ವಾಟ್ ಡೂ ಲೀವ್ಸ್ ಟು, ಎಲೆಗಳು ಪ್ರಿಪೇರ್ ಫುಡ್, ಅದು ಆಹಾರನ ತಯಾರಿಸುತ್ತದೆ. ವೈ ಇಸ್ ಇಟ್ ಸೆಡ್ ದಟ್ ದ ಟ್ರೀ ಇಸ್ ಅವರ್ ಬೆಸ್ಟ್ ಫ್ರೆಂಡ್ ಅಂತ ಯಾಕೆ ಕೇಳಿದ್ದಾರೆ. ಟ್ರೀ ಈಸ್ ವೆರಿ ಯೂಸ್ಫುಲ್. ಅದಾದಮೇಲೆ ನಿಮಗೆ ಇಲ್ಲಿ ಆಪೋಸಿಟ್ ವರ್ಡ್ಸ್ನ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಆ್ಯಕ್ಟಿವಿಟಿ 3ಅಲ್ಲಿ ಸೀನ್ 1 ಸೀನ್ 2 ಅಂತ ಒಂದು ಸ್ಟೋರಿ ಇದೆ. ಲಯನ್ ಆ್ಯಂಡ್ ಮೌಸ್ ಅದರ ಒಂದು ಡೈಲಾಗ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಆ್ಯಕ್ಟಿವಿಟಿ 4ಅಲ್ಲಿ ನಿಮಗೆ ಫ್ಲವರ್ ಇದೆ, ಲೀಫ್ ಇದೆ, ಚಿತ್ರನ ನೋಡಿ ನೀವು ಅದರ ಹೆಸರನ್ನ ಅಲ್ಲಿ ಬರೀಬೇಕಾಗುತ್ತೆ. ಹಾಗೆ ಆ್ಯಕ್ಟಿವಿಟಿ 5ಅಲ್ಲಿ ನಿಮಗೆ ಆಸ್ಕಿಂಗ್ ಫಾರ್ ಅ ಟಿಕೆಟ್ ಇನ್ ಅ ಬಸ್ ಅಂತ ಒಂದು ಆ್ಯಕ್ಟಿವಿಟಿನ ಯಾವ ಥರ ಕೇಳ್ತೀರಾ ನೀವು ಇಂಗ್ಲೀಷಲ್ಲಿ. ಹಾಗೆ ಆಸ್ಕಿಂಗ್ ಫಾರ್ ಐಸ್ ಕ್ರೀಮ್ ಫ್ರಮ್ ಎ ವೆಂಡರ್ ಇದನ್ನು ಕೂಡ ಯಾವ ಥರ ಕೇಳ್ತೀರಾ ನೀವು ಇಂಗ್ಲೀಷಲ್ಲಿ ಅಂತ ನಿಮಗೆ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಆ್ಯಕ್ಟಿವಿಟಿ 6ಅಲ್ಲಿ ಆರ್ ನಾಟ್ ಅಂತ ಇದನ್ನು ಆರ್ ಅಂಟ್ ಅಂದರೆ ಶಾರ್ಟ್ ಫಾರ್ಮಲ್ಲಿ ನೀವು ಇದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಅದೇ ಥರ ಆ್ಯಕ್ಟಿವಿಟಿ 7ಅಲ್ಲಿ ಶೀ ಈಸ್ ವೇರಿಂಗ್ ಅ ಚೀಪ್ ಕೋಟ್ ಬಟ್ ಹರ್ ಶೂಸ್ ಆರ್ ವೆರಿ ಕಾಸ್ಟ್ಲಿ ಅಂತ ಕೇಳಿದರೆ ಟೋಟಲ್ 5 ಕ್ವಶನ್ಸ್ ಆ್ಯಂಡ್ ಕ್ವಶನ್ಸ್ ಮೇಕಿಂಗ್ ಸೆಂಟೆನ್ಸಸ್ ಇದೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 9ಅಲ್ಲೂ ಅಷ್ಟೇ ಸಿಂಪಲ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಟೋಟಲ್ 5 ಸಿಂಪಲ್ ಕ್ವಶನ್ಸ್ಗಳಿದೆ. ಅದಾದಮೇಲೆ ಆ್ಯಕ್ಟಿವಿಟಿ 10ಅಲ್ಲಿ ನಿಮಗೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಫಾರ್ಮ್, ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ದ ಒಂದು ಪ್ರೆಸೆಂಟ್ ಫಾರ್ಮ್ ಹಾಗೆ ಪಾಸ್ಟ್ ಫಾರ್ಮ್ ಇದೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 12ಅಲ್ಲಿ ಹೋಮೋಫೋನ್ಸ್ ಇದೆ, ಸೇಮ್ ಸೌಂಡ್ ಆ್ಯಂಡ್ ಡಿಫ್ರೆಂಟ್ ಮೀನಿಂಗ್ಸ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಕಾಂಪೌಂಡ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕಾಂಪೌಂಡ್ ವರ್ಡ್ಸ್ ನಿಮಗೆ ಟೋಟಲ್ 11 ಕಾಂಪೌಂಡ್ ವರ್ಡ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ರಿಕಾಲ್ ಆಲ್ ಕಲರ್ಸ್ ಆ್ಯಂಡ್ ರೈಟ್ ದ ನೇಮ್ಸ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಇದಾದಮೇಲೆ ಕ್ಲಾಸಿಫೈ ದ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಕ್ಲಾಸಿಫೈ ಮಾಡಿ. ಇಲ್ಲೂ ಕೂಡ ಅಷ್ಟೇ ಫ್ಲವರ್ಸ್ ಮತ್ತು ಫ್ರೂಟ್ಸ್ ನೀವು ಡ್ರಾಯಿಂಗ್ ಪಿಕ್ಚರ್ಗೆ ನೀವು ನೇಮ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸರ್ಕಲ್ದ ಗುಂಪಿಗೆ ಸೇರಿದ ಪದವನ್ನು ಬರೆಯಿರಿ. ನೆಕ್ಸ್ಟ್ ಒಂದು ವರ್ಡ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಬೇರೆ ಯಾವ ವರ್ಡನ್ನ ಕ್ರಿಯೇಟ್ ಮಾಡಬಂದರೆ ಹಿಡನ್ ವರ್ಡನ್ನ ನೀವು ಇಲ್ಲಿ ಫೈಂಡ್ ಔಟು ಮಾಡಬೇಕಾಗುತ್ತೆ. ಅದೇ ಥರ ನೆಕ್ಸ್ಟಲ್ಲಿ ಕಂಪ್ಲೀಟ್ ದ ಚೈನ್ ಕಾಲಮ್, ಒಂದು ವರ್ಡ್ ಎಂಡಿಂಗ್ ಇರೋ ವರ್ಡಿಂದ ನೆಕ್ಸ್ಟ್ ಇನ್ನೊಂದು ವರ್ಡನ್ನ ಕ್ರಿಯೇಟ್ ಮಾಡೋದು ಆ ಥರ. ಅದಾದಮೇಲೆ ನೆಕ್ಸ್ಟ್ ಚೂಸ್ ದ ವರ್ಡ್, 2 ವರ್ಡ್ಸಲ್ಲಿ ಒಂದು ವರ್ಡನ್ನ ಚೂಸ್ ಮಾಡಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಒಂದು ಟ್ರೀನ ಬರೆದು ಅದರ ಬಗ್ಗೆ ಒಂದು ಫ್ಯೂ ಲೈನ್ಸ್ನ ನೀವು ಬರೀರಿ. ಹಾಗೆ ಒಂದು ಫ್ಲವರ್ಸ್ನ ನೀವು ಡ್ರಾ ಮಾಡಿ ಅದರ ಬಗ್ಗೆ ಒಂದು ಫ್ಯೂ ಲೈನ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನಿಮಗೆ ಇಲ್ಲಿ ಒಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ. ಟೋಟಲ್ 8 ಕ್ವಶನ್ಸ್ ಇದೆ ಪ್ಯಾಸೇಜ್ ರಿಲೇಟೆಡ್. ಆ 8 ಕ್ವಶನ್ಗೂ ಆನ್ಸರ್ ಕೂಡ ಅದೇ ಒಂದು ಪ್ಯಾಸೇಜಲ್ಲಿದೆ. ಸೊ ಇಲ್ಲಾಂದರೆ ನೀವು ಇದೇ ಒಂದು ಆನ್ಸರ್ಸ್ನ ನೀವು ಕಾಪಿ ಮಾಡ್ಬೋದು. ಒಂದ್ಸರಿ ನೀವು ಕೂಡ ಪ್ಯಾಸೇಜ್ನ ಕ್ಲಿಯರಾಗಿ ಓದಿ. ನೆಕ್ಸ್ಟ್ ಇಲ್ಲಿ ಮೈಕ್ರೋ ಟೆಸ್ಟ್ ಅಂತ ಕೇಳಿದರೆ, ಈ ಮೈಕ್ರೋ ಟೆಸ್ಟ್ ಅಂತ ಇಲ್ಲಿರೋ ಫಸ್ಟ್ ಯೂನಿಟಲ್ಲಿರೋ ಎಲ್ಲ ಆ್ಯಕ್ಟಿವಿಟೀಸಲ್ಲಿಂದ ಕೆಲವೊಂದು ಮೇನ್ಸ್ನ ನಿಮಗೆ ಸೆಲೆಕ್ಟ್ ಮಾಡಿ ನಿಮಗೆಲ್ಲ ಕೊಟ್ಟಿದ್ದಾರೆ. ಲಾಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಹಿಡನ್ ಪ್ಲಾನೆಟ್ಸ್ ಇದೆ, ಹಾಗೆ ಪ್ಯಾಸೇಜ್ ರೈಟಿಂಗ್ ಇದೆ. ಅದೇ ಥರ ನಿಮಗೆ ಎರರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಆನ್ ಅಂತ ಇದೆ, ಸೊ ಪ್ರಿಪೋಸಿಷನ್ ಇನ್ ಅಂತ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ಒಂದು ಫ್ಯೂ ಸೆಂಟೆನ್ಸಸ್ನ ನೀವು ಇಲ್ಲಿ ಬರೀಬೇಕು, ಟ್ರೀಸಲ್ಲಿ ಆಗುವ ಒಂದು ಯೂಸ್ಫುಲ್ ಸೆಂಟೆನ್ಸ್. ನೆಕ್ಸ್ಟ್ ಯೂನಿಟ್ 2 ಅಲ್ಲಿ ನಿಮಗೆ ವೆದರ್ ಅಂತ ಕೇಳಿದ್ದಾರೆ. ಈ ಒಂದು ಯೂನಿಟಲ್ಲಿ ನಿಮಗೆ ಆ್ಯಕ್ಟಿವಿಟಿ 1ಅಲ್ಲಿ ಒಂದು ಪೊಯಮ್ ಇದೆ, ಅದರ ರಿಲೇಟೆಡ್ ಒಂದು ಕ್ವಶನ್ಸ್ ಇದೆ. ಸೊ ನೀವು 1 ರಿಂದ 9 ಕ್ವಶನ್ಸ್ಗಳನ್ನ ಅಲ್ಲಿ ಜಂಬಲ್ ಆಗಿದೆ, ನೀವು ಕರೆಕ್ಟಾಗಿ ನೀವು ಅದನ್ನ ಬರೀರಿ. ನೆಕ್ಸ್ಟ್ ಆ್ಯಕ್ಟಿವಿಟಿ 2ಅಲ್ಲೂ ಕೂಡ ಅಷ್ಟೇ 2 or 3 ಸೆಂಟೆನ್ಸ್ ಆನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 3ಅಲ್ಲೂ ಅಷ್ಟೇ 3 ಸೆಂಟೆನ್ಸಸ್ ಆನ್ ವೆದರ್ ಇನ್ ಯುವರ್ ವಿಲೇಜ್. ನಿಮ್ಮ ವಿಲೇಜಲ್ಲಿ ಮೇ ಮಂತಲ್ಲಿ ಯಾವ ಥರ ಇದೆ ಅದನ್ನು ಬರೀಬೇಕು, ವೆದರ್ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಕರೆಕ್ಟ್ ವರ್ಡ್ನ. ಇದು ನಿಮಗೆ 1 to 17 ಕ್ವಶನ್ಸ್ ಇದೆ. ಇಲ್ಲೂ ಕೂಡ ಅಷ್ಟೇ ನೀವು ಸರಿಯಾದ ಒಂದು ವರ್ಡ್ನ ನೀವು ಚೂಸ್ ಮಾಡಿ ನೀವು ಬರೀಬೇಕಾಗುತ್ತೆ. ನಂತರ ನಿಮಗೆ ಇಲ್ಲಿ ಗ್ರಾಮರ್ ಕೇಳಿದ್ದಾರೆ. ಪ್ರಿಪೋಸಿಷನ್ ಒಂದು ಬ್ರ್ಯಾಕೆಟಲ್ಲಿ ಆ ಒಂದು ಪ್ರಿಪೋಸಿಷನ್ ವರ್ಡ್ಸ್ನ ನೀವು ಇಲ್ಲಿ 1 by 1 ಬರೀಬೇಕಾಗುತ್ತೆ. ಆನ್ ಇದೆ, ಇನ್ ಇದೆ, ಆಫ್ ಇದೆ, ಅಂಡರ್ ಇದೆ, ಓವರ್ ಇದೆ, ಬಿಸೈಡ್ಸ್ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ಲಾಸಿಫೈ ದ ಗಿವನ್ ವರ್ಡ್ಸ್ ಇಂಟು ಮಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್ ಜೆಂಡರ್ ಆ್ಯಂಡ್ ರೈಟ್ ಇನ್ ದ ಅಪ್ರಾಪ್ರಿಯೇಟ್ ಕಾಲಮ್ ಅಂತ ಕೇಳಿದರೆ, ಇಲ್ಲಿ ಮಸ್ಕ್ಯುಲೈನ್ ಜೆಂಡರ್ ಹಾಗೂ ಫೆಮಿನೈನ್ ಜೆಂಡರ್ಸ್ನ ನೀವು ಇಲ್ಲಿ ಬರೀಬೇಕು, ಬ್ರದರ್, ಸಿಸ್ಟರ್ ಈ ಥರ. ನೆಕ್ಸ್ಟ್ ಆ್ಯಕ್ಟಿವಿಟಿ 6ಅಲ್ಲಿ ರಿಅರೇಂಜ್ ದ ವರ್ಡ್ಸ್ ಅಂತ ಕೇಳಿದ್ದಾರೆ, ಅದನ್ನು ನೀವು ರಿಅರೇಂಜ್ ಮಾಡಿ ಬರೀರಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ವರ್ಡ್ಸ್ನ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ, ಸೊ ಇದನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಮೇಕ್ ಸಿಂಪಲ್ ಸೆಂಟೆನ್ಸಸ್ ವಿತ್ ದ ಹೆಲ್ಪ್ ಆಫ್ ದ ವರ್ಡ್ ಗಿಡ್. ಈ ಒಂದು ವರ್ಡ್ ಗಿಡ್ಡಲ್ಲಿ ನಿಮಗೆ ಸಿಂಪಲ್ ಸೆಂಟೆನ್ಸಸ್ನ ಮಾಡಬೇಕಾಗುತ್ತೆ. ಡೂ ಯು ನೋ ದಟ್ ಕ್ವಶನ್, ಕ್ಯಾನ್ ಐ ಚೆಕ್ ಯುವರ್ ಫೋನ್, ಐ ಲೈಕ್ ಯು ಲೈಕ್ ದಿಸ್.
ನೆಕ್ಸ್ಟ್ ಮೇನ್ ನಿಮಗೆ ಆ್ಯಕ್ಟಿವಿಟಿ 9 ಐಡೆಂಟಿಫೈ ದ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ಸ್ ಗಿವನ್ ಆ್ಯಂಡ್ ರೈಟ್ ದಮ್ ಇನ್ ದ ಅಪ್ರೋಪ್ರಿಯೇಟ್ ಕಾಲಮ್. ಪಾಸ್ಟ್ ಟೆನ್ಸಲ್ಲಿರೋ ವರ್ಡ್ಸ್ ಆ್ಯಂಡ್ ಪ್ರೆಸೆಂಟ್ ಟೆನ್ಸಲ್ಲಿರೋ ವರ್ಡ್ಸ್ನ ನೀವು ಇಲ್ಲಿ ಸಪ್ರೇಟ್ ಮಾಡಿ ನೀವು ಪೇಜ್ ನಂಬರ್ 25 ನೀವು ಇಲ್ಲಿ ಕಂಪ್ಲೀಟಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 10 ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ಇಟ್. ಪ್ರೆಸೆಂಟ್ ಬ್ಯಾಂಗ್ಳೂರ್, ಪ್ರೆಸೆಂಟ್ ಟೆನ್ಸಲ್ಲಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಹೇಗಿದೆ, ಸೊ ಅದನ್ನು ನೀವಲ್ಲಿ ಎಕ್ಸಾಂಪಲ್ಸ್ನ ಬರೀಬೇಕಾಗುತ್ತೆ. ನಂತರ ಪಾಸ್ಟ್ ಟೆನ್ಸಲ್ಲಿ ಹೇಗಿದೆ ಹಾಗೆ ಬರೀಬೇಕು. ನೆಕ್ಸ್ಟ್ ಆ್ಯಕ್ಟಿವಿಟಿ ಹೂ ಆಮ್ ಐ ಅಂತ ಕೇಳಿದರೆ ಇಲ್ಲೂ ಅಷ್ಟೇ ಎವ್ರಿ ಒನ್ ಯೂಸಸ್ ಮೀ ಟು ಕಟ್ ದ ಥಿಂಗ್ಸ್, ಸೊ ನೀವು ಅದಕ್ಕೆ ಆನ್ಸರ್ನ ಬರೀರಿ. ಟೋಟಲ್ 1 to 13 ಕ್ವಶನ್ಸ್ ಇದೆ. ಪೇಜ್ ನಂಬರ್ 27 ಇಲ್ಲಿ ಕಂಪ್ಲೀಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೇನಲ್ಲಿ ಯೂಸ್ ಇದರ್ ಆ್ಯಂಡ್ ENT, ಒಂದು ವರ್ಡ್ ಎಂಡಲ್ಲಿ ANTನ ಅಂತ ಯೂಸ್ ಮಾಡ್ಬೋದು ಅಥವಾ ENTನ ಅಂತ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಪೀಕಿಂಗಲ್ಲೂ ಅಷ್ಟೇ ಎ ಸೌಂಡ್, ಇ ಸೌಂಡ್, ಐ ಸೌಂಡ್ನ ಕೇಳಿದ್ದಾರೆ. ಅದಾದಮೇಲೆ ಮೈಕ್ರೋ ಟೆಸ್ಟ್ 2 ಅಂತ ಕೇಳಿದ್ದಾರೆ. ರಿಯರೆಂಜ್ ದ ಜಂಬಲ್ ವರ್ಡ್ಸ್, ಮೀನಿಂಗ್ಫುಲ್ ಸೆಂಟೆನ್ಸಸ್, ಇನ್ಸ್ಟ್ರಕ್ಷನ್ಸ್ಗಳ ಬಗ್ಗೆನೂ ನಿಮಗೆ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಯೂನಿಟ್ 3 ಪ್ರೊಫೆಷನ್, ಒಂದು ಪಿಕ್ಚರಲ್ಲಿರೋ ಪ್ರೊಫೆಷನ್ಸ್ನ ನೀವು ಬರೀಬೇಕು. ಟೋಟಲ್ ಇಲ್ಲಿ 9 ಪ್ರೊಫೆಷನ್ಸ್ ಇದೆ. ಫಾರ್ಮರ್, ಪೊಲೀಸ್ಮ್ಯಾನ್, ಪೋಸ್ಟ್ಮ್ಯಾನ್. ಅದು ನೆಕ್ಸ್ಟ್ ಆ್ಯಕ್ಟಿವಿಟಿ 2 ವೊಕ್ಯಾಬ್ಯುಲರಿ, ಹೂ ಆರ್ ದೇ, ವೈ ಡೂ ಯು ಕಾಲ್. ನೆಕ್ಸ್ಟ್ ಲಿಸ್ನಿಂಗ್ ಆ್ಯಕ್ಟಿವಿಟಿ 3 ಅನೌನ್ಸ್ಮೆಂಟ್ ಇನ್ ದ ರೈಲ್ವೆ ಸ್ಟೇಷನ್ ಅನೌನ್ಸ್ಮೆಂಟ್ ಬಗ್ಗೆ ಬರೀರಿ. ಆ್ಯಕ್ಟಿವಿಟಿ 5 ಅಷ್ಟೇ ಮ್ಯಾಚ್ ದ ಫಾಲೋಯಿಂಗ್ ಬರೀಬೇಕು. ಅದಾದಮೇಲೆ ನಿಮಗೆ ಪ್ರೊಫೆಷನ್ಸ್ ನೇಮಲ್ಲಿ ಗ್ರಿಡ್ಡಲ್ಲಿದೆ ಅದನ್ನು ಬರೀರಿ. ಡೈಲಾಗ್ಸ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಗಿವ್ 1 ವರ್ಡ್ ಫಾರ್ ದ 1 ವರ್ಡ್ನ ಫಾಲೋಯಿಂಗ್ ವರ್ಡ್ಸ್ನ ನೀವು ಬರೀಬೇಕಾಗುತ್ತೆ. ರೀಡ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. ನೆಕ್ಸ್ಟ್ ಸರ್ಕಲ್ ಮಾರ್ಚ್ ದ ರೈಮಿಂಗ್ ವರ್ಡ್ಸ್, ಅಂಡರ್ಲೈನ್ ದ ರೈಮಿಂಗ್ ವರ್ಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ಸಮ್ ಡೇಟ್ಸ್ ಆರ್ ಗಿವನ್ ಬಿಲೋ, ರೈಟ್ ಹೌ ದೀಸ್ ಡೇಸ್ ಆರ್ ಸೆಲೆಬ್ರೇಟೆಡ್ ಹ್ಯಾಸ್ ಶೋನ್ ಇನ್ ದ example. Answer the following questions. Total 3 questions. Next answer the following questions with the help of the picture. Next mainly micro test really opposite words. Find 1 word for the following. Next rearrange the sentences. Next unit 4 ಅಲ್ಲಿ my family tree. My family. Now write the answer for the following question, the word or two in the space provided. ಇಲ್ಲಿ ನೀವು ಸ್ಪೇಸ್ ಪ್ರೊವೈಡೆಡ್ ಅಲ್ಲ. ಆ್ಯಕ್ಟಿವಿಟಿ 3 ಅರೇಂಜ್ ದ ಫಾಲೋಯಿಂಗ್ ಇನ್ ದ ಆಲ್ಫಾಬೆಟಿಕಲ್ ವರ್ಡ್ಸ್. ಆ್ಯಕ್ಟಿವಿಟಿ 4 ಅಷ್ಟೇ ನಿಮ್ಮ ಒಂದು ಫ್ಯಾಮಿಲಿದು ರಿಲೇಷನ್ಶಿಪ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಲುಕ್ ಅಟ್ ದ ಫೋಟೋ ಆ್ಯಂಡ್ ರೈಟ್ ದ ರಿಲೇಷನ್ ವರ್ಡ್ಸ್ ಇನ್ ದ ಟೇಬಲ್. ಹಾಗೆ ಸಾಲ್ವ್ ದ ರೀಡಲ್ಸ್. ನೆಕ್ಸ್ಟ್ ಇದು ಸ್ಟೂಡೆಂಟ್ ಆ್ಯಕ್ಟಿವಿಟೀಸ್ ಆಗುತ್ತೆ. ನೆಕ್ಸ್ಟ್ ರೀಟಾಸ್ ಫ್ಯಾಮಿಲಿಯಲ್ಲಿ ರೀಟಾಸ್ ನೇಮ್, ಏಜ್, ಈ ಥರ ಒಂದು ಇನ್ಫಾರ್ಮೇಷನ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ರೈಟ್ ಅಬೌಟ್ ಯುವರ್ ಪೇರೆಂಟ್ಸ್, ರೈಟ್ ಅಬೌಟ್ ಯುವರ್ ಟೀಚರ್. ನೆಕ್ಸ್ಟ್ ಪುಟ್ ದೀಸ್ ವರ್ಡ್ಸ್ ಟುಗೆದರ್ ಟು ಮೀನಿಂಗ್ಫುಲ್ ಸೆಂಟೆನ್ಸಸ್. ಇಲ್ಲಿ ಎಲ್ಲ ವರ್ಡ್ಸ್ನ ಜಾಯಿನ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸಸ್ನ ಬರೀಬೇಕು. ನೆಕ್ಸ್ಟ್ ಯಾವೆಲ್ಲ ಒಂದು ಟೂಲ್ಸ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ, ನೇಮ್ ಆಫ್ ದ ಟೂಲ್ಸ್. ನೆಕ್ಸ್ಟ್ ವಾಟ್ ಡು ಯು ಯೂಸ್ ಇನ್ ವೆನ್ ದಿಸ್ ಹ್ಯಾಪನ್ಸ್. ನೆಕ್ಸ್ಟ್ ಗ್ರೂಪ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ನೆಕ್ಸ್ಟ್ ಹೌ ಡು ಯು ಗ್ರೀಟ್ ಯುವರ್ ಫ್ರೆಂಡ್ಸ್ ಇನ್ ದ ಫಾಲೋಯಿಂಗ್ ಸಿಚುವೇಶನ್. ನಿಮ್ಮ ಫ್ರೆಂಡ್ಸನ್ನು ನೀವು ಫಾಲೋಯಿಂಗ್ ಸಿಚುವೇಷನಲ್ಲಿ ಯಾವ ಥರ ಗ್ರೀಟ್ ಮಾಡ್ತೀರಾ. ಆ್ಯಕ್ಟಿವಿಟಿ 13 ಅಷ್ಟೇ ಕ್ಲಾಕ್ ಆ್ಯಕ್ಟಿವಿಟೀಸ್ ಆಗುತ್ತೆ. ನಂತರ ಸ್ಪೀಕಿಂಗ್ ಜೆಂಡರ್ನ ನೀವು ಇಲ್ಲಿ ಚೇಂಜ್ ಮಾಡಿ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕೂಡ ಅಷ್ಟೇ ಡೇಟ್ಸ್ ಇನ್ ದ ವರ್ಡ್ಸ್ ಆ್ಯಸ್ ಶೋನ್ ಇನ್ ದ ಎಕ್ಸಾಂಪಲ್. ಡೇಟ್ಸ್ ಶೋ ಮಾಡಿರೋದನ್ನ ಇಲ್ಲಿ ನೀವು ಬರೀಬೇಕು. ಆ್ಯಕ್ಟಿವಿಟಿ 17 ಮತ್ತು 16 ನೆಕ್ಸ್ಟ್ ಫ್ಲೋ ಚಾರ್ಟ್ ಕೊಡ್ತೀವಿ. ಫ್ಲೋ ಚಾರ್ಟ್ನ ನೀವು ಇಲ್ಲಿ ಸೆಂಟೆನ್ಸ್ ಆಗಿ ನೀವು ಕನ್ವರ್ಟ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟು ಮೈಕ್ರೋ ಟೆಕ್ಸ್ಟ್ 4 ಇಲ್ಲಿ ಕಂಪ್ಲೀಟ್ ಆನ್ಸರ್. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.